ಹೋಗಿ ನಮ್ಮಣ್ಣ ಬಂದಿದ್ದ ಫೋನ್ ಮಾಡಿದ ಆ ಥರ ಏನಿಲ್ಲ ಬಾರಿ ಮೇಡಮ್ ಈಗ ಮಾತಾಡೋಕ್ಕಾಗಲ್ಲ ಸಾರಿ. ಅಲ್ಲ ಬೇರೆ VIPs ಬಂದಾಗ ತೊಂದರೆ ಆಗುತ್ತೆ ಅಂತ ಅವ್ರು ಕೇಳಿ, ಯಾರನ್ನ ಪೊಲೀಸ್ ಇಲಾಖೆ ಕೇಳಿ, ಅಲ್ಲಿ ಪೊಲೀಸ್ ಇಲಾಖೆ ಕೇಳಿ ಹೇಳ್ತಾರೆ. ನಾನೇ ಹೋಗ್ಲಿಲ್ಲ, ದೇವಸ್ಥಾನಕ್ಕೆ ಹೋದಾಗ ನಾನೇ ನೋಡ್ತಿದ್ದೆ, ನಾನೇ ಹೋಗಿ ಎಲ್ಲ ಬೈದು ಸಡನ್ನಾಗಿ ಹೋಗ್ತಿದ್ದೆ. ಈಗ ಪ್ಯಾಲೇಸ್ ನೋಡ್ಬೋದು, ಆಚೆ ಹೋದ್ರೆ ತಾನೇ ಅವ್ರ ಬೆಲೆ ಗೊತ್ತಾಗೋದು. ಯಾರು ಆಚೆ ಹೋಗಲ್ಲ. ಆ ಕಡೆ ಮತ್ತೆ ನೋಡಿ ಮತ್ತೆ ಇನ್ನೊಂದು ಸಾರ್ವಜನಿಕರು ಮಾತಾಡ್ತಿರೋದು ಏನು ಅಂದರೆ, ನಾವು ನಿಜವಾಗ್ಲೂ ಮೈಸೂರಿಗರು ಪುಣ್ಯವಂತರು. ಯಾಕೆಂದರೆ ಅವ್ರನ್ನ ಈ ಸಂದರ್ಭದಲ್ಲಾದ್ರೂ ನೋಡೋಂಗೆ ಆಯ್ತಲ್ಲ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಹೋಗ್ತಿರೋದು ಮೈಸೂರಿಗೆ ಒಂದಷ್ಟು ಸಾರ್ವಜನಿಕರು ಮಾತಾಡ್ತಾ ಇರೋದು. ಒಂದು ಕಡೆ VIPs ಆದರೆ ಇನ್ನೊಂದು ಕಡೆ VVIPs ಇವರೆಲ್ಲ ಸಾರ್ವಜನಿಕರು ಒನ್ ಆಫ್ ದ VIP ದಟ್ ಮೀಡಿಯಾ. ಹಾಗಾಗಿ ನಾವೇನು ನೋಡ್ತಾ ಇದ್ದೀವಿ, ಬಹಳ ಸಾಂತ್ವನದಿಂದ ಇವತ್ತು ಮೈಸೂರಿನಲ್ಲಿ ಅಂತಿಮ ದರ್ಶನ ಮಾಡ್ತಿರೋಂಥದ್ದು. ಒಂದು ಕಡೆ ತೋರಿಸ್ತಾರೆ ನಿಮಗೆ LED ಸ್ಕ್ರೀನ್ ಇರುವಂಥ VIP ಕೌಂಟರ್ ಅಂದರೆ, ಇನ್ನೊಂದು ಕಡೆ VVIP ಕೌಂಟರ್ ಇದೆಯಲ್ಲ, ಸಾರ್ವಜನಿಕರ VVIP ಕೌಂಟ್ರು, ದಟ್ ಈಸ್ ಇಂಪಾರ್ಟೆನ್ಸ್ ಇನ್ ಮೀಡಿಯಾ. ಹಾಗಾಗಿ
ನಾನು ಅದಕ್ಕೋಸ್ಕರ ನಿಮ್ಮನ್ನ ಸಾರ್ವಜನಿಕ ಕೌಂಟ್ರುಗಳನ್ನ ತೋರಿಸ್ತಾ ಇರೋದು. ಸಾಮಾನ್ಯ ಜನರು ಯಾರು ಬರ್ತಾರೆ ನೋಡಿ, ಅವರ ಒಂದು ದುಃಖ ದುಮ್ಮಾನಗಳನ್ನ ತೋರಿಸುವಂಥದ್ದು. ಕೆಲವೊಂದು ಲ್ಯಾಂಗ್ವೇಜ್ಗಳನ್ನ ನಾವು ಕೇಳ್ತಾ ಇದ್ದಾಗ ಆಂಧ್ರದಿಂದ ಬಂದಂತಹ ಲ್ಯಾಂಗ್ವೇಜ್ಗಳು ಕೇಳ್ತಾ ಇದ್ದೀವಿ ನೋಡಿ. ಆಂಧ್ರದಿಂದ ಬಂದಿರೋಂಥದ್ದು, ತಮಿಳುನಾಡಿಂದ ಬಂದಂಥದ್ದು, ಮತ್ತು ಬೇರೆ ಬೇರೆ ಬೆಂಗಳೂರಿಂದ ಅತಿ ಹೆಚ್ಚು ಬಂದಿರುವಂಥದ್ದು. ಮತ್ತು ಮೈಸೂರಿಗರಿಗೆ ಅಂತಿಮ ದರ್ಶನದ ವಿಶೇಷತೆ ಏನು ಅಂತಂದರೆ, ಇಲ್ಲಿ ನಮಗೆ ಭಾಳ ಸಾರ್ಥಕತೆಯಿಂದ ಇದ್ದಂತಹ ಜಾನಕಮ್ಮನವ್ರನ್ನ ಈ ರೀತಿನಾರು ನೋಡೋದು ಭಾಗ್ಯ ಸಿಗ್ತಾರೆ ಅನ್ನೋದು ಕೂಡ ಒಂದು ಮೈಸೂರಿಗರ ದುಃಖದ ನಡುವೆ ಕೂಡ ಒಂದು ಇರುವಂಥ ಒಂದು ಸಾಂತ್ವನದ ಮಾತುಗಳನ್ನ ನಾವು ಇಲ್ಲಿ ಕೇಳ್ತಾ ಇದ್ದೀವಿ. ಚಿತ್ರರಂಗದ ದಿಗ್ಗಜಗಳಲ್ಲಿ ಮುಖ್ಯವಾಗಿ ಅದು ಮೈಸೂರಿನಲ್ಲಿ ಈ ಥರ ಒಂದು ಲೆಜೆಂಡ್ನ ಅಂತಿಮ ದರ್ಶನನ ಮಾಡ್ತಾ ಇರೋದು ನಾನು ನೋಡಿದಂಗೆ ಇದು ಪ್ರಥಮ ಬಾರಿಗೆ. ಅದು ಮೈಸೂರಿನ ಚಿತ್ರರಂಗದ ದಿಗ್ಗಜಗಳಲ್ಲಿ ನೋಡಿ, ಅವ್ರ ಆಸೆ ಏನಿತ್ತು ಅದೇ ಥರ ಕೂಡ ನೆರವೇರಿಸಿರುವಂಥದ್ದು. ಮೈಸೂರಿನಲ್ಲಿ ಇರಬೇಕು ಅಂದಿದ್ದು, ಅವರ ದೇಹತ್ಯಾಗನೂ ಕೂಡ ಪ್ರಾಣತ್ಯಾಗನೂ ಕೂಡ ಇಲ್ಲೇ ಮಾಡಿರುವಂಥದ್ದು ಜಾನಕಮ್ಮನವರ. ನೋಡಿ ಯಾವ ಥರ ಕಾಕತಾಳೀಯ ಅಂತಂದರೆ, ಮೈಸೂರು ಕಂಡ್ರೆ ಭಾಳ ಇಷ್ಟ ಇತ್ತು ಅವ್ರಿಗೆ, ಜಾನಕಮ್ಮನವ್ರಿಗೆ. ಇವತ್ತು ಮೈಸೂರಿನಲ್ಲೇ ಮಣ್ಣಾಗಬೇಕು ಅನ್ನೋ ಒಂದು ಕಾಕತಾಳೀಯ ಕೂಡ ನಾವಿಲ್ಲಿ ನೆನೆಸ್ಕೊಬೋದು. ಬೆಳಗ್ಗೆಯಿಂದ 9 ಗಂಟೆಯಿಂದ ಕೂಡ ಬಹಳ ಜನ ಕೂಡಿದ್ದಾರೆ. ಇನ್ನೂ ಜನ ಬರ್ತಾ ಇದ್ದಾರೆ. ಇವತ್ತು ಸಂಡೇ ಆದ್ರಿಂದ ಕೂಡ ಯಾವುದೇ ರೀತಿಯಾದ ಸಂಡೇ ಸ್ಪೆಷಲ್ಗಳನ್ನ ಕೂಡ ಎಲ್ಲ ಸೈಡ್ಗಿಟ್ಟು ಮೈಸೂರಿನಲ್ಲಿ ಇರೋಂಥ ಜಾನಕಮ್ಮನವ್ರನ್ನ ನೋಡಕ್ಕೆ ಬರ್ತಾ ಇರೋದು ಮತ್ತೊಂದು ವಿಶೇಷ. Gracias.